ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. Antil ಸರ್ವಧರ್ಮ ಸುಧರ್ಮ ಬಂಧುಗಳೇ, ಭಾರತ ದೇಶ ಸನಾತನ ಪ್ರಮುಖ. ಈ ದೇಶದ ಗೌರವವನ್ನು ಆದ್ಯವಾಗಿ ಸನಾತನ ಧರ್ಮದ ರೀತಿಯಲ್ಲಿ ನಮ್ಮ ಗುರು ಹಿರಿಯರು, ಋಷಿ ಮುನಿಗಳು ಇವರೆಲ್ಲರ ಒಂದು ಅನುಗ್ರಹದಿಂದ ಈ ಭಾರತ ಭೂಮಿಯನ್ನು ನಾವು ಬಹಳ ದೈವ ಭೂಮಿ, ಪುಣ್ಯ ಭೂಮಿ, ಅನೇಕ ದೈವ ಋಷಿಮುನಿಗಳು, ಗುರುಗಳು, ನಮ್ಮ ಹಿರಿಯರು ಈ ದೇಶಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಆ ಭದ್ರ ಬುನಾದಿಯ ಹೆಸರೇ ಸಂಸ್ಕೃತಿ. ಅನೇಕ ಸಂಸ್ಕೃತಿಗಳು ಈ ದೇಶದಲ್ಲಿದೆ. ಸಂಸ್ಕೃತಿ ಇಲ್ಲದಂತಹ ಮತ್ತು ಸಂಸ್ಕಾರ ಇಲ್ಲದಂತಹ ವ್ಯಕ್ತಿ ಪಶುವಿಗೆ ಸಮಾನ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಅದು ಎಲ್ಲ ವ್ಯಾವಹಾರಿಕವಾಗಿ ಮತ್ತು ಧಾರ್ಮಿಕವಾಗಿ ಆ ಸಂಸ್ಕಾರ ಮತ್ತು ಸಂಸ್ಕೃತಿಯ ಅವಶ್ಯಕತೆ ತುಂಬಾ ಇರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಭಾರತ ದೇಶದಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಹೊರತುಪಡಿಸಿ ವಿದೇಶೀಯ ಸಂಸ್ಕೃತಿಯನ್ನ ನಮ್ಮದಾಗಿಸಿಕೊಳ್ಳಲಾಗ್ತಾ ಇದೆ. ಅದು ಇವತ್ತು ನಿನ್ನೆಯ ಕಥೆ ಆಗಲಿಲ್ಲ. ಸುಮಾರು ಶತಮಾನಗಳಿಂದ ನಮ್ಮ ಸಂಸ್ಕೃತಿ ಮೇಲೆ ಆಕ್ರಮಣ ಆಗ್ತಾ ಬಂದಿದೆ. ನಡೆಸಿದ ಪಾಲಕಾರರ ಮನೆತನಗಳಲ್ಲಿ ಚಿತ್ರದುರ್ಗ ಸಂಸ್ಥಾನವು ಪ್ರಮುಖವಾಗಿತ್ತು. ಈ ಸಂಸ್ಥಾನದಲ್ಲಿ ರಾಜವೀರ ಮದಕರಿ ನಾಯಕನ ಕೊಡುಗೆ ವಿಶೇಷ ಮತ್ತು ಅಪಾರವಾಗಿದೆ. ತಮ್ಮ 12ನೇ ವಯಸ್ಸಿನಲ್ಲಿಯೇ ಪಟ್ಟಾಭಿಷೇಕಕ್ಕೇರಿದ ಅಪ್ರತಿಮರು ಇವರು ಯುಗದಲ್ಲಿ ಕೋಟೆ ಗೆಲ್ಲಲು ಸಹಾಯ ಮಾಡಿದ ನಂತರ 1ನೇ ಪೇಶ್ವಾ ಮಾಧವರಾವನಿಂದ 75 ಗಾಯನ ಗಂಡ ಎಂದು ಬಿರುದು ಪಡೆದ ನಾಯಕರು. ಗಾಂಧಿಯ ಸಿಂಹವನ್ನು ಗೌರವದಿಂದ ಸ್ಮರಿಸಲಾಗುತ್ತದೆ. ಈ ನಾಡಗುರು ರಾಜವೀರ ಮದಕರಿ ನಾಯಕ ಜಯಂತಿಯ ಶುಭಾಶಯಗಳು. ಶುಭ ಕೋರುವುದು ಚಿತ್ರದುರ್ಗ ಜಿಲ್ಲಾ ನಾಯಕ ಸಮಾಜ. ನಾಡು ಕಂಡ ಅಪ್ರತಿಮ ನಾಯಕರು ದುರ್ಗದ ಕಾಲಗಳ ಸಾಮ್ರಾಜ್ಯ ನಂತರ ಕಾಲಘಟ್ಟದಲ್ಲಿ ಆಳ್ವಿಕೆ ನಡೆಸಿದ ಪಾಲಕಾರರ ಮನೆತನಗಳಲ್ಲಿ ಚಿತ್ರದುರ್ಗ ಸಂಸ್ಥಾನವು ಎಲ್ಲ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮ್ಮೆಲ್ಲರಲ್ಲಿದೆ. ಖಂಡಿತ ಅದು ಆಗ್ತಾ ಆಗ್ತದೆ.
ಕಾರ್ಯಕ್ರಮ ಕೊಡಬೇಕಾದ್ದು ಸರ್ಕಾರದ ಕರ್ತವ್ಯ. ಆ ನಿಟ್ಟಿನಲ್ಲಿ ಸರ್ಕಾರ ಒಳ್ಳೆಯ ತೀರ್ಮಾನ ತೆಗೆದುಕೊಳ್ತದೆ ಅನ್ನೋ ಒಂದು ಭರವಸೆ ಇದೆ. ಇವತ್ತು ಏನು ಅದ್ದೂರಿಯಾಗಿ ಮೆರವಣಿಗೆ ನಡೆದಿದೆ, ಬಹಳಷ್ಟು ಯುವಕರು ಹಳ್ಳಿಗಳಿಂದ ಬಂದು ಭಾಗವಹಿಸಿ ತಮ್ಮ ಒಂದು ಉತ್ಸಾಹವನ್ನ, ತಮ್ಮ ಒಂದು ಏನು ನೃತ್ಯವನ್ನ ಮಾಡುವುದರ ಮೂಲಕ ಮದಕರಿ ನಾಯಕರಿಗೆ ಗೌರವ ಸಲ್ಲಿಸುವಂತ ಒಂದು ಕೆಲಸವನ್ನ ಮಾಡಿದ್ದೀರಿ. ಈ ಒಂದು ಕೆಲಸಕ್ಕೆ ನಮ್ಮ HJ ಕೃಷ್ಣಮೂರ್ತಿ ಅವರು, ನಮ್ಮ ADS ತಿಪ್ಪೇಸ್ವಾಮಿ ಅವರು, ನಮ್ಮ ಶ್ರೀನಿವಾಸ್ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.